ಸ್ನೇಹಿತರೆ, ಮಹಾಭಾರತದ ಯುದ್ಧ ಪ್ರಾರಂಭವಾಗುವ ಮುನ್ನ ಅರ್ಜುನನು ಇಬ್ಬರು ಶಕ್ತಿಶಾಲಿ ಸೇನೆಗಳ ನಡುವಿನ ಸ್ಥಳದಲ್ಲಿ ನಿಂತು ತಕ್ಷಣವೇ ಶಾಂತಿಯ ಪ್ರಬಲ ಹಾರಾಟವನ್ನು ಅನುಭವಿಸಿದನು. ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ. ನಾನು ನನ್ನ ತಾತನನ್ನು, ನನ್ನ ಗುರುವನ್ನು, ನನ್ನ ಅಣ್ಣ ತಮ್ಮಂದಿರನ್ನು ಮತ್ತು ಸಹೋದರನನ್ನು, ನನ್ನ ಸ್ನೇಹಿತರನ್ನು ಕೊಲ್ಲಲು ಸಿದ್ಧನಾಗಿಲ್ಲ. ಆದರೆ ನಾನು ಈ ರಾಜ್ಯವನ್ನು ಗಳಿಸಲು ಸಾಧ್ಯವಿಲ್ಲ. ನಾನು ಕಾಡಿಗೆ ಹಿಂತಿರುಗುವೆನು ಎಂದು ಅರ್ಜುನನು ಘೋಷಿಸಿದನು. ಆ ಕ್ಷಣದಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳು ಹೊರಹೊಮ್ಮಿದವು ಮತ್ತು ಕೃಷ್ಣನು ತನ್ನ ದಿವ್ಯ ಸ್ವರೂಪವನ್ನು ಪ್ರಕಟಿಸಿದನು. ಆಗ ಶ್ರೀಕೃಷ್ಣನು ಹೇಳಿದನು, ನೀನು ಈ ಶ್ರಮದ ಮಾರ್ಗವನ್ನು ಆಯ್ಕೆ ಮಾಡಲು ಇಚ್ಛಿಸಿದ್ದರೆ ನೀವು ಮೊದಲೇ ಆಯ್ಕೆ ಮಾಡಬೇಕಾಯಿತು. ನೀವು ಎಲ್ಲ ಈ ಯೋಧರನ್ನು ಏಕೆ ಯುದ್ಧವನ್ನು ಮಾಡಲು ನಿರ್ದೇಶಿಸಿದಿರಿ? ಅವರು ಈಗ ನಿಮಗಾಗಿ ಯುದ್ಧವನ್ನು ಮಾಡಲು ಇಲ್ಲಿ ಬಂದಿದ್ದಾರೆ. ಅವರು ಸಮರ ಭೂಮಿಯಲ್ಲಿ ಸಾವನ್ನು ಎದುರಿಸುತ್ತಿರುವಾಗ ನೀವು ಕಾಡಿಗೆ ಓಡಲಾಗುವುದಿಲ್ಲ. ನೀವು ಈ ಯುದ್ಧವನ್ನು ಆಯ್ಕೆ ಮಾಡಿದ್ದೀರಿ. ಈಗ ನೀವು ಇದನ್ನು ಅಂತ್ಯಗೊಳಿಸಲು ಸಾಕ್ಷಿಯಾಗಬೇಕು. ನೀವು ಕೊಲ್ಲಬೇಕು ಅಥವಾ ಸಾವನ್ನಪ್ಪಬೇಕು. ಇತರರ ಆಯ್ಕೆಯೇ ಇಲ್ಲ. ಕೃಷ್ಣನು ಇನ್ನಷ್ಟು ಹೇಳಿದನು, ಇದು ನನ್ನ ಇಚ್ಛೆ. ನೀವು ಇದನ್ನು ಅನುಷ್ಠಾನಗೊಳಿಸಬೇಕು. ಇದರ ತಾತ್ಪರ್ಯವಿಷ್ಟೇ, ಬದ್ಧತೆಯು ಮತ್ತು ಜವಾಬ್ದಾರಿಯು ಸಂಪೂರ್ಣ ಸಮರ್ಪಣೆಯನ್ನು ತಲುಪಿಸುತ್ತವೆ. ನೀವೊಂದು ಮಾರ್ಗವನ್ನು ಆಯ್ಕೆ ಮಾಡಿದಾಗ ನೀವು ನಿಮ್ಮ ಬದ್ಧತೆಯನ್ನು ಗೌರವಿಸಬೇಕು ಮತ್ತು ಅದನ್ನು ಸಂಪೂರ್ಣವಾಗಿ ಅನುಸರಿಸಬೇಕು. ಇತರೆ ದೊಡ್ಡ ವ್ಯಕ್ತಿಗಳ ಸವಾಲುಗಳನ್ನು ಎದುರಿಸಬೇಕಾದರೂ ನಿಮ್ಮ ಕರ್ತವ್ಯವನ್ನು ತ್ಯಜಿಸುವುದು ನಿಮ್ಮ ಸ್ವಂತ ನಿಷ್ಠೆಯನ್ನು ಮಾತ್ರ ಪರಿಣಾಮ ಬೀರುವುದಿಲ್ಲ, ನಿಮ್ಮ ನಾಯಕತ್ವ ಮತ್ತು ನಿರ್ಧಾರಗಳನ್ನು ನಿರೀಕ್ಷಿಸುವವರಿಗೆ ಸಹ ಪರಿಣಾಮ ಬೀರುತ್ತದೆ.